ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆ ತರಗತಿಯಲ್ಲಿ ವ್ಯಕ್ತಿತ್ವ ನಿರ್ಧಾರಕಗಳಲ್ಲಿ ಜೈವಿಕ ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪರಿಸರಾತ್ಮಕ ನಿರ್ಧಾರಕಗಳು ಹೇಗೆ ವ್ಯಕ್ತಿತ್ವ ನಿರ್ಮಿಸುವಲ್ಲಿ ಅಥವಾ ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಎನ್ವೈರನ್ಮೆಂಟಲ್ ಡಿಟರ್ಮಿನೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಏನಾಗ್ತವೆ ಅಂದರೆ ವಂಶವಾಹಿನಿಗಳು ಪ್ರಭಾವ ಬೀಳ್ತವೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅವುಗಳನ್ನು ಸಹಿತ ಹೊರತುಪಡಿಸಿ ಉಳಿದೆಲ್ಲ ಪ್ರಭಾವವು ಸಹಿತ ಏನಾಗ್ತದೆ ಅಂದರೆ ಜೈವಿಕ ವಂಶವಾಹಿನಿಗಳ ಮೇಲೆ ಪ್ರಭಾವ ಬಿಟ್ಟು ಉಳಿದು ಏನಾದರೂ ಅಲ್ಲಿ ಎಫೆಕ್ಟ್ ಆದರೆ ಅದು ಆ ಪ್ರಭಾವ ಏನಪ್ಪ ಅಂತಂದರೆ ಪರಿಸರಾತ್ಮಕ ಪ್ರಭಾವ ಅಂತ ಹೇಳ್ತೀವಿ. ಅಂದರೆ ವ್ಯಕ್ತಿಯ ಒಂದು ಸುತ್ತಮುತ್ತಲಿನ ಪರಿಸರ ಆತನ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಮಹತ್ತರವಾದಂಥ ಪಾತ್ರ ವಹಿಸ್ತದೆ. ಪರಿಸರವು ಜನನ ಪೂರ್ವ ಹಾಗೂ ಜನನೋತ್ತರ ಇವೆರಡೂ ರೀತಿಯದಾಗಿರುತ್ತದೆ. ತಾಯಿಯ ಗರ್ಭ ಧರಿಸಿದಾಗಿನಿಂದಲೇ ಇದರ ಪ್ರಭಾವ ಪ್ರಾರಂಭವಾಗಿ ಮಗು ಜನಿಸಿ ಬೆಳೆದು ದೊಡ್ಡವನಾದ ಮೇಲೂ ಸಹಿತ ಅವನ ಜೀವನ ಪರ್ಯಂತವೂ ಈ ಒಂದು ನಿರಂತರವಾಗಿ ಪ್ರಭಾವ ಬೀರುತ್ತಲೇ ಇರತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಹೀಗಾಗಿ ವ್ಯಕ್ತಿ ಪರಿಸರದ ಒಂದು ಪ್ರಭಾವದಿಂದ ತನ್ನ ವರ್ತನೆಯಲ್ಲಿ ಬದಲಾವಣೆ ಕಂಡುಕೊಳ್ತಕ್ಕಂಥದ್ದು. ಜೊತೆಗೆ ಈ ಪರಿಸರಾತ್ಮಕ ನಿರ್ಧಾರಗಳಲ್ಲಿ ಸಹಿತ ಸಾಕಷ್ಟು ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಕುಟುಂಬ ಮತ್ತು ಶಾಲೆ, ಸಮಾಜ ಇದರೊಂದಿಗೆ ಸಮೂಹ ಮಾಧ್ಯಮಗಳು. ಈ 4 ಮುಖ್ಯವಾಗಿರ್ತಕ್ಕಂಥ ಅಂಶಗಳು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗಾದರೆ ನಾವು ಮೊದಲನೇದಾಗಿ ಕುಟುಂಬ ಅಂತಕ್ಕಂಥದ್ದನ್ನು ನೋಡೋಣ. ಈ ಕುಟುಂಬ ಈಗೆಲ್ಲ ನಿಮ್ಗೆ ಗೊತ್ತಿರುವಂಗೆ ಚಿಕ್ಕ ಕುಟುಂಬ, ದೊಡ್ಡ ಕುಟುಂಬ ಅಂತ ಹೇಳ್ತೀವಿ. ವಿಭಕ್ತ, ಅವಿಭಕ್ತ ಕುಟುಂಬ ಅಂತ. ಕುಟುಂಬವು ಒಂದು ಸಾಮಾಜಿಕ ಸಂಘಟನೆಯ ಒಂದು ಮೂಲ ಘಟಕ ಅಂತಲೇ ಕರಿತೀವಿ, ಹೌದಲ್ವಾ? ವ್ಯಕ್ತಿಯ ಒಂದು ಸಮಾಜೀಕರಣದಲ್ಲಿ ಈ ಕುಟುಂಬ ಏನು ಮಾಡುತ್ತೆ ಅಂದರೆ ಪ್ರಮುಖ ಪಾತ್ರ ವಹಿಸ್ತದೆ. ಇದು ಈಗಿಂದ ಅಷ್ಟೇ ಅಲ್ಲ, ಅದು ಪ್ರಾಚೀನ ಕಾಲದಿಂದಲೂ ನಾವು ನೋಡಿದಾಗ ಈ ಒಂದು ಕುಟುಂಬ ಅಂತಕ್ಕಂಥದ್ದು ಶಿಕ್ಷಣದ ಪ್ರಮುಖ ಒಂದು ನಿಯೋಗವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಕಂಡುಬರುತ್ತೆ. ಅಂದರೆ ಕುಟುಂಬ ಎನ್ನುವುದು ಏನಂದರೆ ತಂದೆ ತಾಯಿ ಮತ್ತು ಮಕ್ಕಳ ನಿರಂತರ ಸಹಯೋಗವುಳ್ಳ ಒಂದು ಘಟಕ. ಇದು ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆ ಭದ್ರ ತಳಹದಿ ಅಂತಲೇ ಹೇಳ್ತೀವಿ. ಅಂದರೆ ಇತಿಹಾಸದ ಒಂದು ಪುಟಗಳನ್ನು ನಾವು ನೋಡಿದಾಗ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಮೆರೆದ ವ್ಯಕ್ತಿಗಳ ಒಂದು ಶಿಕ್ಷಣ ಆಗಿರ್ಬೋದು, ಬಹುಪಾಲು ಇಲ್ಲಿ ಹೇಗಿರುತ್ತೆ ಅಂತಂದರೆ ಕುಟುಂಬದಿಂದಲೇ ಆಗಿರತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಅಂದರೆ 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಎನ್ನುವ ಒಂದು ಗಾದೆ ನಾವು ತಿಳ್ಕೊಳ್ತೀವಿ. ಕುಟುಂಬದಲ್ಲಿ ಮಗು ಆ ವಯಸ್ಸಿನಲ್ಲಿ ಪಡೆದ ತಿಳುವಳಿಕೆ, ಅನುಭವ ಅವನ ಒಂದು ಮುಂದಿನ ಭವಿಷ್ಯಕ್ಕೆ ಆಧಾರವಾಗ್ತಕ್ಕಂಥದ್ದು ಕಂಡುಬರ್ತದೆ. ಹೀಗಾಗಿ ಕುಟುಂಬ ಮಗುವಿನ ಮೊದಲ ಪಾಠಶಾಲೆ ಯಾವುದಪ್ಪ ಅಂತಂದರೆ ಕುಟುಂಬ ಅಂತ. ಮೊದಲ ಗುರು ಯಾರಪ್ಪ ಅಂದರೆ ಇಲ್ಲಿ ತಾಯಿ ಅಂತ ಹೇಳ್ತೀವಿ. ಹೀಗಾಗಿ ಈ ಕುಟುಂಬದ ಹಿರಿಯರ ಒಂದು ಅನುಕರಣೆ ಮೂಲಕ ಬೆಳೆಯುವ ಮಗು ಅವರ ಒಂದು ಆದರ್ಶಗಳನ್ನು ರೂಢಿಸಿಕೊಂಡು ಏನು ಮಾಡುತ್ತೆ ಅಂದರೆ ವ್ಯಕ್ತಿತ್ವ ವಿಕಾಸ ಮಾಡಿಕೊಳ್ತಕ್ಕಂಥದ್ದು ಆಗ್ತದೆ. ಹೀಗಾಗಿ ಮಗುವಿನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿ ಅವನ ಒಂದು ದೈಹಿಕ ಸದೃಢತೆ ಮಾಡುವುದರ ಮೂಲಕ ಮಾನಸಿಕ ಸದೃಢತೆಗೆ ಅವನನ್ನು ಸಿದ್ಧಗೊಳಿಸ್ತಕ್ಕಂಥ ಕೆಲಸ ಇಲ್ಲಿ ಆಗಬೇಕಾಗಿರುತ್ತೆ. ಹೀಗಾಗಿ ಮಗುವಿನ ಒಂದು ಸಾಮಾಜೀಕರಣದಲ್ಲಿ ಕುಟುಂಬದ ಪಾತ್ರ ಭಾಳಷ್ಟು ಮಹತ್ವದ್ದಾಗಿರ್ತದೆ. ಮತ್ತು ಇಲ್ಲಿ ಒಬ್ಬ ಶಿಕ್ಷಣ ತಜ್ಞ ಫ್ರ್ಯಾಂಕ್ ಅಂತಕ್ಕಂಥವನು ಹೇಳ್ತಾನೆ, ಮಗುವನ್ನು ಬೆಳೆಸುವಲ್ಲಿ ಅವನಿಗೆ ಸಮಾಜದ ಒಂದು ಸಂಸ್ಕೃತಿಯ ಒಂದು ಪರಿಚಯ ಮಾಡಿಸುವಲ್ಲಿ ಹಾಗೂ ಅವನ ಸಾಮಾಜೀಕರಣದ ಕಾರ್ಯದಲ್ಲಿ ಸಹಾಯಕವಾಗುವ ಹಾಗೂ ಅವನ ಒಂದು ಚಾರಿತ್ರ್ಯ ಸಂವರ್ಧನೆ ಮಾಡಿ ಅವನ ಒಂದು ಪರಿಪೂರ್ಣತೆ ಅಥವಾ ಪರಿಪೂರ್ಣ ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣವಾಗುವ ಏಕೈಕ ಸಂಸ್ಥೆ ಯಾವುದಪ್ಪ ಅಂದರೆ ಇಲ್ಲಿ ಕುಟುಂಬ ಅಂತಕ್ಕಂಥ ಮಾತನ್ನು ತಜ್ಞರಾಗಿರ್ತಕ್ಕಂಥ ಫ್ರ್ಯಾಂಕ್ ಅವರು ಅಭಿಪ್ರಾಯ ಪಡ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಹೀಗಾಗಿ ಇಲ್ಲಿ ವ್ಯಕ್ತಿಯ ಒಂದು ಆಕರ್ಷಕವಾಗಿರ್ತಕ್ಕಂಥ ನಿಲುವು, ಸದೃಢ ದೇಹ, ಅಂಗಾಂಗಗಳ ಒಂದು ಸರಿಯಾದ ಬೆಳವಣಿಗೆ, ಅವನ ವ್ಯಕ್ತಿತ್ವ
ಮೆರುಗು, ಹೀಗೆ ಕುಟುಂಬ ಮಗುವಿನ ಒಂದು ದೈಹಿಕ ಸದೃಢತೆ ತರುವಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿ ಅವನ ವ್ಯಕ್ತಿತ್ವ ವಿಕಾಸಕ್ಕೆ ಏನಾಗ್ತದೆ ಅಂದರೆ ಕಾರಣವಾಗಬೇಕು ಅಂತಕ್ಕಂಥದ್ದು. ಅಂದರೆ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರ ಕೊಡಬೇಕು, ಶುಚಿತ್ವ ಕಲಿಸ್ಕೊಡ್ಬೇಕು, ವ್ಯಾಯಾಮ, ಪ್ರಶಾಂತವಾಗಿರ್ತಕ್ಕಂಥ ನಿದ್ರೆ, ಮನೋರಂಜನಾ ಚಟುವಟಿಕೆಗಳು, ಉತ್ತಮವಾಗಿರ್ತಕ್ಕಂಥ ಆರೋಗ್ಯದ ಒಂದು ಹವ್ಯಾಸಗಳು, ಹೀಗೆ ಮುಂತಾದ ಸೌಲಭ್ಯಗಳಿಂದ ಕೂಡಿರ್ತಕ್ಕಂಥ ಕುಟುಂಬ ಮಗುವಿನ ಒಂದು ದೈಹಿಕ ಸದೃಢತೆ ವರ್ಧಿಸಿ ಅವನ ವ್ಯಕ್ತಿತ್ವ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಅದಕ್ಕೆ ಹೇಳಿದೆ ನಾನು, ಕುಟುಂಬದ ಭದ್ರತಳಹದಿ ಯಾವುದಪ್ಪ ಅಂತಂದರೆ ಈ ಒಂದು ಮನೆ ಅಂತ ಹೇಳ್ತೀವಿ, ಅಥವಾ ಮನೆಯ ಮೊದಲ ಪಾಠಶಾಲೆ ಮತ್ತು ಜನನಿ ತಾನೇ ಮೊದಲ ಗುರು ಅಂತ ಇಲ್ಲಿ ಹೇಳ್ತೀವಿ. ಹೀಗಾಗಿ ಸಾಮಾಜಿಕ ಹೊಂದಾಣಿಕೆ ಮತ್ತು ಸಮರಸ ಜೀವನ ಕೂಡಿದಂಥ ಒಂದು ಕುಟುಂಬ ಯಾವಾಗಲೂ ಸಾಮಾಜಿಕ ಪರಿವರ್ತನೆ ಉಳ್ಳಂಥ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥ ಮಕ್ಕಳು ರೂಪಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಹೀಗಾಗಿ ಈ ಕುಟುಂಬದಲ್ಲಿ ಹಿರಿಯರ ಪಾತ್ರವು ಸಹಿತ ಅಷ್ಟೇ ಬಹಳ ಮುಖ್ಯವಾಗಿರುತ್ತದೆ. ಈ ಕುಟುಂಬದ ಹಿರಿಯರ ಒಂದು ಪ್ರೀತಿಯಾಗಿರ್ಬೋದು, ವಿಶ್ವಾಸ ಮತ್ತು ರೀತಿ ನೀತಿಗಳು, ಕ್ರಿಯಾಶೀಲತೆಗಳು, ಮಾರ್ಗದರ್ಶನ ಇವೆಲ್ಲವೂ ಸಹಿತ ಸಕಾರಾತ್ಮಕ ಪ್ರಭಾವ ಬೀರಿದರೆ, ಇನ್ನು ಬೇಜವಾಬ್ದಾರಿತನ ಆಗಿರ್ಬೋದು, ನಿರ್ಲಕ್ಷ್ಯ, ಸ್ವಾರ್ಥ, ಸಂಕುಚಿತವಂಥ ಒಂದು ಭಾವನೆಗಳು ಇವೆಲ್ಲವೂ ಯಾವ ರೀತಿಯಲ್ಲಿ ಅಂದರೆ ಈ ನಕಾರಾತ್ಮಕ ಪ್ರಭಾವ ಬೀರ್ತಕ್ಕಂಥದ್ದು ಕಂಡುಬರುತ್ತೆ. ಹೀಗಾಗಿ ಕುಟುಂಬ ಸದಸ್ಯರ ಒಂದು ಭಾವನಾತ್ಮಕ ವಿಚಾರಗಳಾಗಿರ್ತಕ್ಕಂಥ ಪ್ರೀತಿ, ಪ್ರೇಮ, ಸಹನೆ, ಕರುಣೆ, ಸಹಾನುಭೂತಿ, ತಾಳ್ಮೆ ಹೀಗೆ ಮುಂತಾದ ಮನೋಭಾವಗಳು ಮಕ್ಕಳ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರತಕ್ಕಂಥದ್ದಾಗುತ್ತೆ. ಅನುಕರಣೆಯಿಂದ ಕಲಿಯುವ ಮಗು ಹಿರಿಯರ ಅಥವಾ ಭಾವನಾತ್ಮಕ ಮನೋಭಾವನೆಗಳಿಗೆ ತಕ್ಕಂತೆ ವರ್ತನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಹೀಗಾಗಿ ಒಟ್ಟಿನಲ್ಲಿ ಮಗುವಿನ ವ್ಯಕ್ತಿತ್ವ ನಿರ್ಮಾಣ ಮಾಡೋದರಲ್ಲಿ ಈ ಒಂದು ಕುಟುಂಬ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ಇದಕ್ಕೆ ಅಮೇರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಸೈಮಂಡ್ಸ್ ಅಂತಕ್ಕಂಥ ವ್ಯಕ್ತಿ ಅಧ್ಯಯನ ಮಾಡೋದ್ರ ಮೂಲಕ ಇಲ್ಲಿ ತಾಯಿಯ ಪಾತ್ರ ಮತ್ತು ಕುಟುಂಬದ ಒಂದು ಗಾತ್ರ ಮತ್ತು ಮಗುವಿನ ಜನನ ಮತ್ತು ಅನುಕ್ರಮದ ಒಂದು ಸ್ಥಾನ, ಆರ್ಥಿಕ ಪರಿಸ್ಥಿತಿ ಹೀಗೆ ಹಲವಾರು ಅಂಶಗಳನ್ನು ತೆಗೆದುಕೊಂಡು ಸಾಕಷ್ಟು ರೀತಿಯಲ್ಲಿ ನೈತಿಕ ಮತ್ತು ಸಾಮಾಜಿಕ ವಾತಾವರಣ ನಿರ್ಮಾಣ ಮಾಡೋದ್ರ ಮೂಲಕನೂ ಸಹಿತ ಇಲ್ಲಿ ಪ್ರಯೋಗ ಮಾಡಿದರು, ಸಾಬೀತುಪಡಿಸಿದರು. ಕುಟುಂಬದ ಒಂದು ಪ್ರಭಾವವೇ ಇಲ್ಲಿ ಹೆಚ್ಚು ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಸೈಮಂಡ್ಸ್ ಅವರು ಸ್ಪಷ್ಟನೆ ಪಡಿಸ್ತಕ್ಕಂಥದ್ದು ನಮಗೆ ಇಲ್ಲಿ ಕಂಡುಬರುತ್ತೆ. ಹಾಗಾದರೆ ಮತ್ತೊಂದು ಪರಿಸರಾತ್ಮಕ ಅಂಶಗಳಲ್ಲಿ ಶಾಲೆ ಅಂತ ಹೇಳ್ತೀವಿ. ಈ ಒಂದು ಶಾಲೆ ಏನಪ್ಪ ಅಂತಂದರೆ ಇದು ಒಂದು ಔಪಚಾರಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ನೇರವಾಗಿ ಮುಖಾಮುಖಿಯಾಗಿ ನಡೀತಕ್ಕಂಥ ಕ್ರಮಬದ್ಧವಾಗಿ ಏಕರೀತಿಯಲ್ಲಿ ಹಲವು ಸಾಂಪ್ರದಾಯಿಕ ವಿಷಯಗಳ ಬೋಧನೆ ನಡೀತಕ್ಕಂಥ ಒಂದು ಚಟುವಟಿಕೆಯ ಕೇಂದ್ರ ಅಂತಲೂ ಕರಿತೀವಿ. ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸಕ್ಕೆ ಇದು ಪ್ರಮುಖ ಗುರಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಮಕ್ಕಳ ಒಂದು ಶಾರೀರಿಕ, ಬೌದ್ಧಿಕ, ಸಾಮಾಜಿಕ, ನೈತಿಕ ಮತ್ತು ಸಾಂಸ್ಕೃತಿಕ ವಿಕಾಸ ಕಾರ್ಯ ಮಾಡುವುದರಲ್ಲಿ ಶಾಲೆಯಂತಹ ಪ್ರತ್ಯೇಕ ಸಂಸ್ಥೆ ಮತ್ತೊಂದಿಲ್ಲ ಅಂತ ಹೇಳಬಹುದು. ಮಕ್ಕಳ ವ್ಯಕ್ತಿತ್ವ ವಿಕಾಸದಲ್ಲಿ ಮನೆ ಹಾಕಿದ ಭದ್ರತಳದಿಯನ್ನು ಶಾಲೆ ಉಳಿಸಿ ಮಗುವಿನ ಭಾವಿ ಜೀವನ ಸುಂದರಮಯವಾಗುವಂತೆ, ಸುಖಮಯವಾಗುವಂತೆ, ಯಶಸ್ವಿಯಾಗುವಂತೆ ಮಾಡತಕ್ಕಂಥದ್ದು ಶಾಲೆ ಅಂತ ಹೇಳ್ತೀವಿ. ಹೀಗಾಗಿ ಶಾಲೆ ಮಕ್ಕಳಿಗೆ ದೈಹಿಕ ಸದೃಢತೆ ತರುವುದರ ಮೂಲಕ, ಕಾರ್ಯಚಟುವಟಿಕೆಯಲ್ಲಿ ವ್ಯವಸ್ಥಿತವಾಗಿ ಸಂಘಟಿಸುವುದರ ಮೂಲಕ ಮಕ್ಕಳಲ್ಲಿ ದೈಹಿಕ ಸದೃಢತೆ ತರ್ತಕ್ಕಂಥ ಕೆಲಸ ಈ ಶಾಲೆ ಮಾಡುತ್ತೆ. ಉತ್ತಮ ಶಾಲೆ ಮಾತ್ರ ಈ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಸುಸಂಘಟಿತವಾಗಿರ್ತಕ್ಕಂಥ ವಿವಿಧ ದೈಹಿಕ ಚಟುವಟಿಕೆಗಳಿಗೆ ಮಗುವಿನ ದೇಹದ ಆಕಾರ, ನಿಲುವು, ಗಾತ್ರ, ಅಂಗಾಂಗಗಳಿಗೆ ಸರಿಯಾದ ರೂಪ ತಂದುಕೊಟ್ಟು ಅವನ ವ್ಯಕ್ತಿತ್ವಕ್ಕೆ ಮೆರುಗು ತರ್ತಕ್ಕಂಥ ಕೆಲಸ ಈ ಒಂದು ಶಾಲೆ ಮಾಡ್ತದೆ. ಈ ಶಾಲೆಯ ಒಂದು ಕಾರ್ಯಗಳಲ್ಲಿ ಮತ್ತೊಂದು ಅಂತಂದರೆ ಜ್ಞಾನಾರ್ಜನೆ. ಅಂದರೆ ಇಲ್ಲಿ ಶಾಲಾ ಮಕ್ಕಳಿಗೆ ವ್ಯಕ್ತಿತ್ವ ವಿಕಾಸ ಮಾಡುವುದರಲ್ಲಿ ಮಗುವು ಬುದ್ಧಿವಂತ, ಮೇಧಾವಿ, ಶಿಕ್ಷಕರ ಒಂದು ಆಸಕ್ತಿಯುತ ಹಾಗೂ ಅರ್ಥಪೂರ್ಣ ಬೋಧನೆ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಬಹುದು. ಇಲ್ಲಿ ಮಕ್ಕಳಲ್ಲಿ ಚರ್ಚೆ,
ತರ್ಕ, ರಸಪ್ರಶ್ನೆ, ವಿಚಾರಗೋಷ್ಠಿಗಳು, ಪ್ರವಾಸ, ಹೀಗೆ ಪ್ರಯೋಗ ಮುಂತಾದ ಕ್ರಿಯಾತ್ಮಕ ಕಾರ್ಯಚಟುವಟಿಕೆಗಳ ಮೂಲಕ ಶಿಕ್ಷಕನು ಮಕ್ಕಳ ಬುದ್ಧಿ ವಿಕಾಸ ಮಾಡುವುದರ ಜೊತೆಗೆ ವ್ಯಕ್ತಿತ್ವ ವಿಕಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಶಾಲೆಯಲ್ಲಿ ಇರತಕ್ಕಂಥ ಗ್ರಂಥಾಲಯಗಳು, ವಾಚನಾಲಯಗಳು, ಸಾಹಿತ್ಯಕ್ಕೆ ಸಂಬಂಧಿಸಿದ ಚರ್ಚಾಗೋಷ್ಠಿಗಳು, ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ವಿಚಾರ ಸಂಕಿರಣಗಳು ಸಹಿತ ಮಕ್ಕಳ ಒಂದು ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಈಗ ಜೊತೆಗೆ ರಾಷ್ಟ್ರೀಯ ದಿನಾಚರಣೆಗಳು, ಉದಾಹರಣೆಗೆ ನಾವು ಮಹಾತ್ಮ ಗಾಂಧಿ, ಆಮೇಲೆ ನೆಹರೂಜಿ ಅವರ ಒಂದು ಹುಟ್ಟುಹಬ್ಬದ ದಿನಾಚರಣೆ, ಹೀಗೆ ಹಲವಾರು ರೀತಿಯಲ್ಲಿ ಮನೋರಂಜನಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ತೀವಿ ನಾವು. ಇವೆಲ್ಲದರೊಂದಿಗೆ ಶಾಲೆಯಲ್ಲಿ ನಡೀತಕ್ಕಂಥ ಪಠ್ಯ ಬೋಧನೆಯೊಂದಿಗೆ ಸಹಪಠ್ಯ ಚಟುವಟಿಕೆಗಳು ಸಹಿತ ಇಲ್ಲಿ ಹಮ್ಮಿಕೊಳ್ಳೋದ್ರ ಮೂಲಕ ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಅಂಥವು ಯಾವಪ್ಪ ಅಂತಂದರೆ ಶಾಲೆಯಲ್ಲಿ ಹಮ್ಮಿಕೊಳ್ತಕ್ಕಂಥ ಚಟುವಟಿಕೆಗಳು ಭಾಷಣಗಳು, ಚರ್ಚೆಗಳು, ಪ್ರಬಂಧ, ಆಶುಭಾಷಣ, ಕವಿಗೋಷ್ಠಿಗಳು, ಕವಿತೆಗಳ ರಚನೆ ಆಗಿರ್ಬೋದು, ಸ್ವರಚಿತ ಕಾವ್ಯ ವಾಚನಗಳಾಗಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಏಕಪಾತ್ರ ಅಭಿನಯ, ನಾಟಕ, ನೃತ್ಯಗಳು, ಹಾಡುಗಳು, ಹೀಗೆ ಹಲವಾರು ರೀತಿಯಲ್ಲಿ ನಾವು ಸುಸಂಘಟಿತವಾಗಿ ಕಾರ್ಯಕ್ರಮಗಳನ್ನು ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ಇದು ಪೂರಕ ಅಂತಲೇ ನಾವಿಲ್ಲಿ ಹೇಳ್ತೀವಿ. ಇಷ್ಟು ಅಲ್ಲದೆ ಶಾಲಾ ವಾತಾವರಣದಲ್ಲಿ ಹೇಗಿರಬೇಕು ಅಂದರೆ ಶಾಲಾ ಆಡಳಿತ, ಮುಖ್ಯಸ್ಥರು, ಶಿಕ್ಷಕರು, ಶಿಕ್ಷಕೇತರರು, ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು, ಗ್ರಂಥಾಲಯಗಳು, ಆಟದ ಮೈದಾನ, ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಏನಾಗ್ತದೆ ಅಂತಂದರೆ ತಮ್ಮದೇ ಆದಂಥ ವಿಶಿಷ್ಟ ಪಾತ್ರವನ್ನು ವಹಿಸ್ತದೆ ಅಂತ ನಾವಿಲ್ಲಿ ಹೇಳ್ತೀವಿ. ಇದು ಭಾಳಷ್ಟು ಮಕ್ಕಳ ಒಂದು ವ್ಯಕ್ತಿತ್ವ ವಿಕಾಸಕ್ಕೆ ಸಾಕಷ್ಟು ಕೊಡುಗೆ. ಅಂದರೆ ಇಲ್ಲಿ ಒಂದು ಪರಿಸರಾತ್ಮಕ ಅಂಶಗಳಲ್ಲಿ ಶಾಲೆಯ ಪಾತ್ರವೇ ಭಾಳಷ್ಟು ದೊಡ್ಡದು ಅಂತ ನಾವು ಕರಿತೀವಿ. ಓಕೆ ವಿದ್ಯಾರ್ಥಿಗಳು, ಮತ್ತೊಂದು ಅಂಶ ಅಂತಂದರೆ ಇಲ್ಲಿ ಸಮಾಜ ಅಂತಕ್ಕಂಥದ್ದು, ಸೊಸೈಟಿ, ಇದು ವಿಶಾಲವಾಗಿರ್ತಕ್ಕಂಥದ್ದು, ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಅಲ್ಲ. ಹೀಗಾಗಿ ಮಾನವ ಸಂಘಜೀವಿ, ಸಮಾಜ ಜೀವಿ ಅಂತಲೇ ಕರಿತೀವಿ. ಸಮಾಜವಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗೇನಾದರೂ ಬದುಕಿದ್ದೆ ಆದರೆ ಅವ ಮನುಷ್ಯನೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ದೆವ್ವನೋ ಅಥವಾ ದೇವತೆಯೋ ಆಗಿರಬೇಕು ಅಂತಕ್ಕಂಥ ಮಾತನ್ನು ಅರಿಸ್ಟಾಟಲ್ರವರು ಹೇಳಿರ್ತಕ್ಕಂಥದ್ದು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಸಮಾಜವೆಂಬ ಚೌಕಟ್ಟಿನಲ್ಲಿ ಮಾತ್ರ ಇವನ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಸಾಧ್ಯ. ಸಮಾಜ ಕೇವಲ ಹಲವು ವ್ಯಕ್ತಿಗಳ ಸಮೂಹವಾಗಿರದೆ ವ್ಯಕ್ತಿಯ ವ್ಯಕ್ತಿತ್ವಗಳ ನಡುವಿನ ಪರಸ್ಪರ ಸಂಬಂಧ, ವಿಚಾರ ವಿನಿಮಯ ಮತ್ತು ಹಲವು ನಿಯಮಗಳಿಂದ ಇದು ರೂಪಿತವಾಗಿರ್ತದೆ. ಇದು ವ್ಯಕ್ತಿಯ ಬದುಕಿಗೆ ಅರ್ಥ ನೀಡಿ ಅವನಿಗೆ ವ್ಯಕ್ತಿತ್ವ ತಂದು ಕೊಡತಕ್ಕಂಥ ಕೆಲಸ ಇದು ಮಾಡುತ್ತೆ. ವ್ಯಕ್ತಿಗೆ ಶಿಕ್ಷಣದ ಒಂದು ವ್ಯವಸ್ಥೆ ಮಾಡಿ ಔಪಚಾರಿಕ, ಅನೌಪಚಾರಿಕ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆತನನ್ನು ಸಂಸ್ಕೃತನನ್ನಾಗಿ ಮತ್ತು ಉತ್ತಮ ನಾಗರಿಕನನ್ನಾಗಿ ಮಾಡುವ ಒಂದು ವಾತಾವರಣ ಸೃಷ್ಟಿಸಿ ಅವನ ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣವಾಗ್ತಕ್ಕಂಥದ್ದು ಇಲ್ಲಾಗುತ್ತೆ. ಹೀಗಾಗಿ ಇಲ್ಲಿ ಮಗು ಸಮಾಜದ ಒಂದು ಭಾಗವಾಗಿದ್ದು ಸಾಮಾಜಿಕ ಸಂಬಂಧಗಳ ಒಂದು ಬಲೆ ಅಂತಲೇ ನಾವಿಲ್ಲಿ ಹೇಳ್ತೀವಿ. ಇಲ್ಲಿ ವ್ಯಕ್ತಿಗಳ ನಡುವೆ ಪರಸ್ಪರ ಕ್ರಿಯೆ ಕಾರ್ಯವನ್ನು ಇಲ್ಲಿ ಸಾಗುತ್ತಾ ಹೋಗುತ್ತೆ. ಒಬ್ಬರಿಂದ ಒಬ್ಬರು ಪರಸ್ಪರ ಅವಲಂಬನದಿಂದ ಮಾನವನ ಸಮಾಜ ಜೀವಿ ಎನಿಸಿಕೊಳ್ತಕ್ಕಂಥದ್ದಾಗುತ್ತೆ. ಇದು ಅವನ ವ್ಯಕ್ತಿತ್ವ ವಿಕಾಸಕ್ಕೆ ಭದ್ರ ತಳಹದಿ ಆಗ್ತಕ್ಕಂಥದ್ದು. ಅಂದರೆ ಮಗುವಿನ ವ್ಯಕ್ತಿತ್ವ ವಿಕಾಸದಲ್ಲಿ ಸಹಾಯಕವಾಗುವ ಕುಟುಂಬ, ಶಾಲೆ, ಸಮೂಹ ಮಾಧ್ಯಮಗಳು ಇವೆಲ್ಲವೂ ಸಹಿತ ಸಮಾಜದ ವ್ಯಾಪ್ತಿಯಲ್ಲಿಯೇ ಬರತಕ್ಕಂಥದ್ದಾಗುತ್ತೆ. ಹೀಗಾಗಿ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಇವುಗಳಿಂದ ಆಗುವ ಪ್ರಭಾವ ಸಮಾಜದ್ದೇ ಆಗಿರತಕ್ಕಂಥದ್ದು. ಸಮಾಜದ ಆಚಾರ ವಿಚಾರಗಳು, ನೀತಿ ನಿಯಮಗಳು, ಕಾಯಿದೆ ಕಾನೂನು, ಸಾಂಪ್ರದಾಯಿಕ ವಿಚಾರಗಳು, ರೂಢಿಗಳು, ನಂಬಿಕೆಗಳು, ಸಾಂಸ್ಕೃತಿಕ ಹೀಗೆ ನಾಗರಿಕತೆ, ಸಮೂಹ ಮಾಧ್ಯಮಗಳು ಇವೆಲ್ಲವೂ ಸಹಿತ ಸಮಾಜದ ಅಂಶಗಳಾಗಿದ್ದಾವೆ. ಇವೆಲ್ಲವೂ ಸಹಿತ ಮಗುವಿನ ಮೇಲೆ ಪ್ರಭಾವ ಬೀರತಕ್ಕಂಥದ್ದು ಇಲ್ಲಿ ಆಗ್ತದೆ.
ಓಕೆ ವಿದ್ಯಾರ್ಥಿಗಳೇ, ಮತ್ತೊಂದು ನಾವು ನೋಡೋಣ. ಸಮೂಹ ಮಾಧ್ಯಮ, ಮಾಸ್ ಮೀಡಿಯಾ. ಇದು ಸಹಿತ ಪರಿಸರಾತ್ಮಕ ಅಂಶಗಳಲ್ಲಿ ಭಾಳ ಪ್ರಮುಖ ಕೊಡುಗೆ ಅಂದರೆ ಈ ಸಮೂಹ ಮಾಧ್ಯಮಗಳು ಅಂತ ಹೇಳ್ತೀವಿ. ಈ ಸಮೂಹ ಮಾಧ್ಯಮಗಳು ಇದು ಒಂದು ನವೀನವಾಗಿರತಕ್ಕಂಥ ತಾಂತ್ರಿಕ ಸಾಧನ ಅಂತಲೇ ಕರಿತೀವಿ. ಶಿಕ್ಷಣ ನೀಡುವಲ್ಲಿಯೂ ಸಹಿತ ಇದು ಮಹತ್ತರವಾಗಿರ್ತಕ್ಕಂಥ ಪಾತ್ರ ನಿರ್ವಹಿಸ್ತದೆ. ಒಂದು ಸಂದೇಶವನ್ನು ಅಸಂಖ್ಯಾತ ಜನರಿಗೆ, ಅಂದರೆ ಇಡೀ ವಿಶ್ವಕ್ಕೆ ಏಕಕಾಲದಲ್ಲಿ ತಲುಪಿಸುವಂಥ ಒಂದು ತಾಂತ್ರಿಕ ಮಾಧ್ಯಮ ಯಾವುದಂದರೆ ಈ ಒಂದು ಸಮೂಹ ಮಾಧ್ಯಮ ಅಂತ ಹೇಳ್ತೀವಿ. ಈ ಸಮೂಹ ಮಾಧ್ಯಮ ಜನ ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಸಾಮೂಹಿಕವಾಗಿ ಶಿಕ್ಷಣಕ್ಕೆ ಪ್ರಸಾರ ಮಾಡುವಂಥ ಒಂದು ಮಾಧ್ಯಮಗಳು ಇದಾಗಿರ್ತದೆ. ಇಂಥವು ಯಾವಪ್ಪ ಅಂತಂದರೆ, ಉದಾಹರಣೆ ನಾವು ನೋಡೋದಾದರೆ ಪತ್ರಿಕೆ ಅಂತ ಹೇಳ್ತೀವಿ. ದಿನಪತ್ರಿಕೆ, ವಾರಪತ್ರಿಕೆ, ಮಾಸಿಕ ಪತ್ರಿಕೆಗಳು, ರೇಡಿಯೋಗಳು, ದೂರದರ್ಶನ, ಅಂತರ್ಜಾಲ, ಹೀಗೆ ಇತ್ಯಾದಿಗಳು. ನಾವು ಸಮೂಹ ಮಾಧ್ಯಮಗಳ ಒಂದು ಪ್ರಭಾವ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಜನರ ಮೇಲೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಶಿಕ್ಷಣ ಪ್ರಸಾರ ಮಾಡ್ತಕ್ಕಂಥದ್ದಾಗತ್ತೆ. ಎಲ್ಲ ವರ್ಗದ ಜನರನ್ನು ಸಹಿತ ಇಲ್ಲಿ ಗಣನೆಗೆ ತೆಗೆದುಕೊಳ್ಳುತ್ತೆ. ಆಕರ್ಷಿಸಿ ಜನರ ಒಂದು ವಿಕಾಸ ಜೊತೆಗೆ ಮನೋರಂಜನೆಯ ಸಹಿತ ನೀಡುವಂಥ ಒಂದು ಸಾಧನ ಇದಾಗಿರ್ತದೆ. ವಿವಿಧ ಆರ್ಥಿಕ ಅಭಿರುಚಿ ಮನೋಭಾವ ಹೊಂದಿರುವಂಥ ಯಾವುದೇ ವರ್ಗದ ಜನರಿಗೆ ಆಯ್ಕೆ ಮಾಡಿ ವಿಷಯಗಳು ಕುರಿತಂತೆ ಜ್ಞಾನ ನೀಡುವಲ್ಲಿ ಇದು ಸಮೂಹ ಮಾಧ್ಯಮ ಪ್ರಮುಖ ಪಾತ್ರ ವಹಿಸ್ತದೆ. ಹೀಗಾಗಿ ವ್ಯಕ್ತಿತ್ವ ವಿಕಾಸ ಕಾರ್ಯಗಳಲ್ಲಿ ಸಮೂಹ ಮಾಧ್ಯಮ ಯಾವ ರೀತಿಯಲ್ಲಿ ಸಹಕಾರಿಯಾಗಿದೆ ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ನಾವು ದಿನನಿತ್ಯ ವ್ಯಕ್ತಿಗೆ ವಿಶ್ವದಲ್ಲಿ ನಡೀತಕ್ಕಂಥ ದಿನನಿತ್ಯ ಮಾಧ್ಯಮಗಳ ಒಂದು ಮಾಹಿತಿ ನೀಡಿ ಜ್ಞಾನಾರ್ಜನೆಯನ್ನು ಇಲ್ಲಿ ಮಾಡ್ತಕ್ಕಂಥದ್ದು ಮಾಡುತ್ತೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಇಲ್ಲಿ ಪ್ರಭಾವ ಬೀರತಕ್ಕಂಥದ್ದು ನಾವು ನೋಡ್ತೀವಿ. ಪತ್ರಿಕೆ, ದೂರದರ್ಶನ ಮೂಲಕ ಆಯೋಜಿಸಿರತಕ್ಕಂಥ ವಿವಿಧ ಅಲ್ಲಿ ಲೇಖನಗಳು, ಸಂವಾದಗಳು, ಚರ್ಚೆಗಳು, ವಿಚಾರ ಸಂಕಿರಣಗಳು, ರಸಪ್ರಶ್ನೆ ಕಾರ್ಯಕ್ರಮಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡ್ತೇವೆ. ಅವುಗಳು ಸಹಿತ ಪ್ರಭಾವ ಬೀರತಕ್ಕಂಥದ್ದು. ಸಮಾಜದಲ್ಲಿ ನಡೀತಿರುವಂಥ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಕುರಿತಾಗಿರ್ತಕ್ಕಂಥ ಒಂದು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ನೋಡ್ತೇವೆ. ಸಮಾಜದ ಜನರಲ್ಲಿರ್ತಕ್ಕಂಥ ಅಂಧಶ್ರದ್ಧೆ ಆಗಿರ್ಬೋದು ಅಥವಾ ಮೂಢನಂಬಿಕೆ, ಅಮಾನವೀಯ ರೂಢಿಗಳು ಬಗ್ಗೆ ಸಹಿತ ವೈಜ್ಞಾನಿಕ ಒಂದು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಈ ಸಮೂಹ ಮಾಧ್ಯಮಗಳು ಮಾಡ್ತವೆ. ಜೊತೆಗೆ ಆಧ್ಯಾತ್ಮಿಕ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಹಿತ ಇಲ್ಲಿ ನಾವು ನೋಡ್ತೇವೆ. ಹೀಗಾಗಿ ಇಲ್ಲಿ ದೂರದರ್ಶನ ಆಗಿರ್ಬೋದು, ಕೇವಲ ಟಿ ವಿ ಅಂತ ಅಷ್ಟೇ ಅಲ್ಲ, ಸಿನಿಮಾಗಳು ಸಹಿತ ನಾವು ನೋಡ್ತೀವಿ. ಅಂತರ್ಜಾಲದಲ್ಲಿ ಇವು ಸಹಿತ ವಿನಾಶಕ್ಕೆ ಕಾರಣೀಭೂತವಾದಂಥ ಮಾಧ್ಯಮಗಳಾಗಿರ್ತಕ್ಕಂಥದ್ದು ಶೋಚನೀಯ. ಇವತ್ತೇನಾಗಿದೆ ಅಂತಂದರೆ, ಮಕ್ಕಳ ಒಂದು ಇದು ಉಪಯೋಗ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದೇ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಸಮೂಹ ಮಾಧ್ಯಮಗಳು ಪ್ರಭಾವ ಎರಡು ರೀತಿಯಲ್ಲಿದೆ. ಒಂದು ಪಾಸಿಟಿವ್ ಆಗಿದೆ, ಒಂದು ನೆಗೆಟಿವ್ ಆಗಿದೆ. ಮಕ್ಕಳು ಯಾವ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡ್ತಾರೋ ಅವುಗಳ ಮೂಲಕ ವ್ಯಕ್ತಿತ್ವ ನಿರ್ಮಾಣ ಮಾಡೋದರಲ್ಲಿ ಇವು ಸಹಿತ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಜೈವಿಕ ಅಂಶಗಳು ಮತ್ತು ಪರಿಸರಾತ್ಮಕ ಅಂಶಗಳು ಪರಿಪೂರ್ಣವಾಗಿ ಮುಗಿತು. ಇದು ನಿಮಗೆ 10 ಅಂಕದ ಪ್ರಶ್ನೆಗಳಾಗಿರುತ್ತವೆ. ಹೀಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದಿನ ಒಂದು ಟಾಪಿಕನ್ನು ಮತ್ತೆ ನಾವು ಅಭ್ಯಾಸೋಣ. ನಮಸ್ಕಾರ ವಿದ್ಯಾರ್ಥಿಗಳೇ.